ಸಮಸ್ಯೆ ಇದೆ. ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತರುವ ಮುಖಾಂತರ ಸದನದಲ್ಲಿ ಧ್ವನಿ ಎತ್ತಿ ನಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಶಾಸಕರು ಮಾಡಬೇಕನ್ನುವ ಉದ್ದೇಶದಿಂದ ಇವತ್ತು ಈ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟ ನಿರಂತರವಾಗಿದೆ. ಯಾಕಂದ್ರ ಇವತ್ತು 15 ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರು ಏನ್ ಮಾಡ್ಲಾಗ್ತಾರಂದ್ರು ಈ ಸಮುದಾಯದ ಸಮಸ್ಯೆಗಳನ್ನ ಏನ್ ಸರ್ಕಾರದ ಗಮನಕ್ಕೆ ತರಲಿ ವಿಫಲರಾಗ್ಯಾರ. ಏನು ಮುಂದೂ ಕೂಡ ತಾವು ಇದೇ ರೀತಿ ಮುಂದುವರಿಸಬೇಡ್ರಿ. ತಾವು ಕೂಡ ಸಮುದಾಯದ ಪ್ರತಿನಿಧಿಯಾಗಿ ಆ ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರಕ್ಕೆ ಏನು ನಮ್ಮ ಬೇಡಿಕೆ ಏನಿದೆ ಆ ಒಂದು ಬೇಡಿಕೆಯನ್ನು ಮುಟ್ಟಿಸುವಂತ ಕೆಲಸ ನಮ್ಮ ಶಾಸಕರು ಮಾಡಬೇಕು. ಅದಕ್ಕ ನಾವು ಇಡೀ ನೀವು ಏನಾದ್ರೂ ಸಮುದಾಯದ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ರೆ ಇಡೀ ರಾಜ್ಯದ 70 ಲಕ್ಷ ಜನಸಂಖ್ಯೆ ಏನು ಸಮುದಾಯದಿದೆ ಅದು ತಮ್ಮ ಬೆಂಬಲಕ್ಕೆ ನಿಂದಿರ್ತದ. ತಾವು ಉನ್ನತ ಮಟ್ಟದಕ್ಕೂ ಏರ್ಲಕ್ ಸಹಕಾರಿನೂ ಆಗ್ತದ ಅನ್ನೋ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇದೀವಿ. ಬಂಧುಗಳೇ, ನಾವು ಇವತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ನಾಯಕ ವಾಲ್ಮೀಕಿ ಜನಾಂಗದಲ್ಲಿ ಬರ್ತಕ್ಕಂತ ತಳವಾರ್ ಜಾತಿಯವರು ಅವರಿಗೆ ಇವತ್ತು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಇವತ್ತು ಆ ಒಂದು ಗೆಜೆಟ್ ಹೊರಡಿಸಿದೆ. ಆದ್ರೆ ಕೆಲವರು ತಪ್ಪಾಯಿಗೆ ಅರ್ಥೈಸಿಕೊಂಡು ಏನು ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತ ಕೆಲ ಕೂಲಿ ಕಬ್ಬಲಿಗ ಸಮುದಾಯದ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾಯಕರ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಾರ. ಅದಕ್ಕೆ ಯಾರು ಕಾರಣಪ್ಪ ಅಂದ್ರೆ ಇವತ್ತು ಸರ್ಕಾರಗಳನ್ನೇ ಕಾರಣ. ಯಾಕಂದ್ರೆ ಇವತ್ತು ಸರ್ಕಾರಗಳು ಜನರಿಗೆ ಇವತ್ತು ಸುಳ್ಳು ಭರವಸೆ ನೀಡಿ ಎಸ್ಟಿ ಸೇರ್ಲದೆ ಇರ್ತಕ್ಕಂಥ ಜನಾಂಗದವರಿಗೆ ಇವತ್ತು ಎಸ್ಟಿಗೆ ಸೇರಿ ನೀವು ಸರ್ಟಿಫಿಕೇಟ್ ತೋರಿ ಅಂತೇಳಿ ಏನ್ ಹಿಂದಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಸಿಎಂ ಅವರು ಆ ಒಂದು ಅಸಂವಿಧಾನಿಕ ಹೇಳಿಕೆ ಹೇಳಿದ್ರಿಂದ ಇವತ್ತು ಆ ಒಂದು ಸುಳ್ಳು ಜಾತಿ ಪ್ರಮಾಣ ವಿತರಣೆ ಮಾಡಕ್ ಇವತ್ತು ಕಾರಣ ಆಗಿದೆ. ಅದರ ಸಲುವಾಗಿ ಅವರು ಹಿಂದೆ ಸರ್ಕಾರ ಮಾಡಿದ ತಪ್ಪು ತಾವು ಮುಂದುವರಿಸಬೇಡ್ರಿ. ತಾವು ಕೂಡ ಆ ಒಂದು ಕಾನೂನು ಸಂರಕ್ಷಣೆ ಮಾಡಿ ಸಂವಿಧಾನದ ಆಶಯ ಏನಿದೆ, ಸಂವಿಧಾನ ಸಂಪೂರ್ಣವಾಗಿ ದುರ್ಬಳಕೆ ಆಗ್ತಾ ಇದೆ, ಆ ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಾವು ಆ ಒಂದು ಸರ್ಕಾರ ಗಟ್ಟಿ ನಿರ್ಧಾರ ತೆಗೆದುಕೊಂಡು ನಿಜವಾದ SC ST ಜನಾಂಗದವರು ಯಾರದಾರ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರದಿಂದ ಆ ಭಾಗದಲ್ಲಿ ಸಾಕಷ್ಟು ಇವತ್ತು ಸರ್ಕಾರದ ಮೀಸಲಾತಿ ಎಸ್ಟಿ ಕೋಟಾದಲ್ಲಿ ಇವತ್ತು ಮುರಾರ್ಜಿ ಸ್ಕೂಲ್ ಆಗಿರ್ಬೋದು, ಏಕಲವ್ಯ ಸ್ಕೂಲ್ ಆಗಿರ್ಬೋದು, ನವೋದಯ ಆಗಿರ್ಬೋದು, ಇನ್ನಿತರ ಪ್ರತಿಷ್ಠಿತ ಸ್ಕೂಲ್ ಏನಾಗ್ಬಿಟ್ಟಪ್ಪ ಅಂದ್ರೆ ಇವತ್ತು ಎಲ್ಲಾನು ಕೂಡ ಎಸ್ಟಿ ಅಲ್ಲದವರು ಇವತ್ತು ಎಸ್ಟಿ ಸೀಟ್ ಪಡ್ಕೊಂಡಾರ. ಇದರಿಂದ ಯಾರಿಗೆ ಅನ್ಯಾಯ ಆಗ್ಯದ? ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಸೀಟ್ ಸಿಗ್ತಾ ಇಲ್ಲ, ಇವತ್ತು ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ, ಇವತ್ತು ಅಗ್ರಿಕಲ್ಚರ್ ಸೀಟ್ ಸಿಗ್ತಾ ಇಲ್ಲ, ಇವತ್ತು ಹಾರ್ಟಿಕಲ್ಚರ್ ಸೀಟ್ ಸಿಗ್ತಾ ಇಲ್ಲ, ಇವತ್ತು ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇಲ್ಲ. ಪ್ರತಿಯೊಂದನ್ನು ಕೂಡ ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಮತ್ತು ನಮ್ಮ ಸಮುದಾಯದ ನೌಕರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಮುಂಬಡ್ತಿಯಲ್ಲೂ ಕೂಡ ಇವತ್ತು ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು ಎಸ್ಟಿ ಅಲ್ಲದವರು ಕೂಡ ಇವತ್ತು ಎಸ್ಟಿ ಮೀಸಲಾತಿ ಅಡಿಯಲ್ಲಿ ಏನು ಮುಂಬಡ್ತಿ ತಗೊಂಡು ನಿಜವಾದ ಎಸ್ಟಿ ಜನಾಂಗದವರಿಗೆ ಇವತ್ತು ಮುಂಬಡ್ತಿ ನೀಡದೆ ಇವತ್ತು ಅನ್ಯಾಯ ಆಗ್ಲಾಗುತ್ತದ. ಇದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಶಾಸಕರೇ, ತಾವು ಸರ್ಕಾರದ ಗಮನಕ್ಕೆ ಕೂಡಲೇ ತಗೊಂಡು ಬರಬೇಕು. ಇವತ್ತಿನ ಹೋರಾಟ ತಾವು ಸರ್ಕಾರದ ಗಮನಕ್ಕೆ ತಂದು ಆ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರಕ್ಕೆ ಕಡಿವಾಣ ಹಾಕಿ ಯಾರು ಸುಳ್ಳು ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದ ಅಧಿಕಾರಿ ಮತ್ತು ಪಡೆದವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಒಂದು ವೇಳೆ ಇವತ್ತು ಮಾಡ್ತಕ್ಕಂತ ಹೋರಾಟ ಸಾಮೂಹಿಕವಾಗಿದೆ, ಇವತ್ತೊಂದು ಸಾಂಕೇತಿಕವಾಗಿದೆ, ಒಂದು ದಿನದ ಒಂದು ಧರಣಿ ಪ್ರತಿಭಟನೆ ಆಗಿದೆ. ಇವತ್ತು ನಮ್ಮ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ತಾವು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತೀವಿ ನಮ್ಮ ಸಮುದಾಯದವರು. ಒಂದು ವೇಳೆ ಬರ್ತಕ್ಕಂಥ ದಿನದಲ್ಲಿ ನಮ್ ಬೇಡಿಕೆ ಏನಾದ್ರೂ ಈಡೇರಲಿಲ್ಲ ಅಂದ್ರೆ ಬರ್ತಕ್ಕಂಥ ದಿನದಲ್ಲಿ ಈ ಒಂದು ಹೋರಾಟ ಕ್ರಾಂತಿಕಾರಿಯಾಗಿ ರೂಪುಗೊಳ್ಳುತ್ತದೆ. ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಏನು 15 ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಂತ 15 ST ಶಾಸಕರು ಮತ್ತು ರಾಜ್ಯ ಸರ್ಕಾರನೇ ನೇರ ಹೊಣೆಗಾರ ಆಗುತ್ತಾರೆ. ಯಾಕಂದ್ರೆ ನೀವು ನಮ್ಮ ರಕ್ಷಣೆ ಮಾಡಬೇಕು, ನೀವು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡೋ ಸಲುವಾಗಿ ನಿಮಗೆ ಇವತ್ತು ಅದೇ ಏನು ಸದನದಲ್ಲಿ ಕೂಡಿಸಿದ್ವಿ, ನಿಮಗ್ ಮೋಜು ಮಸ್ತಿ ಮಾಡ್ಲಕ್ ಕೂಡಿಸಿಲ್ಲ.
ನಿಮ್ಮ ಏನ್ ನಿಮ್ಗೆ ಅಧಿಕಾರ ಎದಕ್ ಕೊಟ್ಟಿವಪ್ಪ ಅಂದ್ರೆ ಆ ಸಮುದಾಯಕ್ಕ ಧ್ವನಿ ಇಲ್ಲ, ಆ ಸಮುದಾಯ